ಇದೆಲ್ಲದರ ನಡುವೆ ಇದೇ ವಿಚಾರವಾಗಿ ಪರ ಹಾಗೆ ವಿರೋಧದ ಚರ್ಚೆ ರಾಜ್ಯದಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ನಾಯಕರುಗಳು ಹೌದು ರಾಹುಲ್ ಗಾಂಧಿ ಮಾಡಿದಂತ ಆರೋಪ ಸತ್ಯ ಅನ್ನುವಂತ ವಿಚಾರವಾಗಿ ಅದನ್ನ ಸಮರ್ಥಿಸಿಕೊಳ್ತಾ ಇದ್ರೆ, ಬಿಜೆಪಿಯವರಂತೂ ಇದು ಠುಸ್ ಪಟಾಕಿ ಅಂತ ಒಬ್ರು ಹೇಳಿದ್ರೆ, ಮತ್ತೊಂದೊಬ್ಬರು ಮತಿಭ್ರಮಣೆ ಆಗಿದೆ ಅನ್ನುವಂತ ರೀತಿಯಾಗಿ ಪ್ರತಿಟೀಕೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಆರೋಪದ ವಿಚಾರವಾಗಿ ಪರ ವಿರೋಧದ ಚರ್ಚೆ ರಾಜಕೀಯ ಹೇಗೆ ನಡೀತಾ ಇದೆ ರಾಜ್ಯದಲ್ಲಿ, ಬನ್ನಿ ರಿಪೋರ್ಟ್ ನೋಡ್ಕೊಂಡು. और मैं आपसे अब कह रहा हूं 100% सबूत के साथ कि लोकसभा में भी आपसे चोरी की गई है. ಇದು ಆಟಂ ಬಾಂಬ್ ಅಲ್ಲ, ಇದು ಟುಸ್ ಪಟಾಕಿ. ರಾಹುಲ್ ಗಾಂಧಿ ಅವರು ಒಂದು ಹುಡುಗಾಟದ ಹುಡುಗ. ರಾಹುಲ್ ಗಾಂಧಿ ಒಬ್ರು ಅಪ್ರಬುದ್ಧ ನಾಯಕ. ಏನವ್ರು ಹೇಳಿದ್ದಾರೆ 100% ಸತ್ಯ. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಾಕ್ಷಿಗಳು ಸುಳ್ಳು ಅಂತ ಅವ್ರು ಪ್ರೂವ್ ಮಾಡ್ಬಿಡ್ಲಿ, ನಾನೇ ಇರಬೇಕಾದ್ರೆ ರಾಜಕೀಯ ನಿವೃತ್ತಿ ತಗೊಂತೀನಿ. ರಾಜ್ಯ ರಾಜಕೀಯದಲ್ಲಿ ಮತ ಕಳ್ಳತನದ ಯುದ್ಧ ಕಾವೇರಿದೆ. ನಿನ್ನೆ ಆಟಂ ಬಾಂಬ್ ಸಿಡಿಸಿದ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಕೈ ಕಮಲ ನಾಯಕರ ಮಧ್ಯೆ ಮಾತಿನ ಯುದ್ಧಕ್ಕೆ ವೇದಿಕೆಯಾಗಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ನಕಲಿ ವೋಟ್ ವಾರ್. ರಾಹುಲ್ ಹೇಳಿದ್ದು ಸತ್ಯ, ಸುಳ್ಳಾಗಿದ್ರೆ ಸಾಬೀತು ಮಾಡಿ, ಕೈ ಪಡೆ ಸವಾಲು. ಕೈ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ರಾಹುಲ್ ಆರೋಪಕ್ಕೆ ಧ್ವನಿಗೂಡಿಸಿರುವ ಕೈ ನಾಯಕರು ಬಿಜೆಪಿಗೆ ಸವಾಲ್ ಹಾಕಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವ ಮನ್ಸೂರ್ ಅಲಿ ಖಾನ್ ರಾಹುಲ್ ಹೇಳಿದ್ದು ಸತ್ಯ ಎಂದಿದ್ದಾರೆ. ರಾಹುಲ್ ಹೇಳಿದ್ದು ಸುಳ್ಳಾಗಿದ್ರೆ ಬಿಜೆಪಿಯವರು ಪ್ರೂವ್ ಮಾಡಲಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಇದನ್ನ ಮೊದಲೇ ಹೇಳಬೇಕಿತ್ತು, ನಮ್ಮದು ತಪ್ಪಿದೆಯಂತ ಕೆಎನ್ ರಾಜಣ್ಣ ಬೇಸರ ಹೊರ ಹಾಕಿದ್ದಾರೆ. ನೀವೆಲ್ಲ ನೋಡಿದ್ದೀರಾ, 100% ಅವ್ರು ಏನು ಹೇಳಿದ್ದಾರೆ ಅದು ನಿಜ, ನಾನು ಎಂಡೋಸ್ ಮಾಡ್ತೀನಿ. ಮತ್ತೆ ಏನವ್ರು ಹೇಳಿದ್ದಾರೆ 100% ಸತ್ಯ. ಆಯ್ತು ರೀ, ಸುಳ್ಳಂತಾನೆ ಪ್ರೂವ್ ಮಾಡಿ, ನಾವು ಸತ್ಯ ಅಂತ ದಾಖಲೆಗಳು ಇಟ್ಟು ಮಾಡಿದ್ದೀವಲ್ಲ, ನೀವು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿಬಿಟ್ಟು ಹೇಳಿ ಇಲ್ಲ ಇದು ಸುಳ್ಳಿದೆ ಅಂತ. ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿದಂಥ ಸಾಕ್ಷಿಗಳು ಸುಳ್ಳು ಅಂತ ಅವ್ರು ಪ್ರೂವ್ ಮಾಡಿಬಿಡ್ಲಿ, ನಾನೇ ಇರಬೇಕಾದ್ರೆ ರಾಜಕೀಯ ನಿವೃತ್ತಿ ತಗೊತೀನಿ. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಟುಸ್ ಪಟಾಕಿ, ಬೋಗಸ್ ಜಾತಕ, ಅಪ್ರಬುದ್ಧ, ಬಿಜೆಪಿ ಸಿಡಿಮಿಡಿ. ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಎಂದು ರಾಹುಲ್ ಆರೋಪ ಮಾಡಿದ್ದೇ ತಡ ಬಿಜೆಪಿ ಪಡೆ ಕೆರಳಿ ಕೆಂಡವಾಗಿದೆ. ವಿಜಯೇಂದ್ರ ಆರ್ ಅಶೋಕಾದಿಯಾಗಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸೋಲಿನ ಹತಾಶೆಯಿಂದ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಮಾತನಾಡಿರುವುದೇ ಹೊರತು ಇದರಲ್ಲಿ ಯಾವುದೇ ಭಾಳ ಹುರುಳಿದೆ, ಏನೋ ಭಾಳ ಕಡಿದು ಗುಡ್ಡವನ್ನ ಕಡ್ದು ಹಾಕ್ತಾರೆ ಅಂತೇಳಿ ನಾವೇನು ಭಾವಿಸಿದ್ವಿ, ಇದೆಲ್ಲವೂ ಕೂಡ ನಿನ್ನೆ ಅರ್ಥ ಆಗಿದೆ. ಆಟಂ ಬಾಂಬ್ ಸಿಡಿಸ್ತೀನಿ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಇದು ಆಟಂ ಬಾಂಬ್ ಅಲ್ಲ, ಇದು ಟುಸ್ ಪಟಾಕಿ, ಓಲ್ಡ್ ಸ್ಟಾಕ್. ರಾಹುಲ್ ಗಾಂಧಿ ಅವರು ಭವಿಷ್ಯ ಒಂದು ಹುಡುಗಾಟದ ಹುಡುಗ. ಅವರೊಬ್ಬ ವಿರೋಧ ಪಕ್ಷದ ನಾಯಕ ಈ ದೇಶಕ್ಕೆ. ಬಟ್ ಈ ಹುಡುಗಾಟ ಆಡ್ಕೊಂಡಿದ್ರೆ ಜನ ನಿಮ್ಮನ್ನ ಹುಡುಗಾಟದ ಹುಡುಗ ಅಂತ ತಿಳ್ಕೊಳ್ತಾರೆ ಹೊರತು ಪ್ರಬುದ್ಧ ನಾಯಕ ಅಂತ ತಿಳ್ಕೊಳ್ಳೋದಿಲ್ಲ. ರಾಹುಲ್ ಗಾಂಧಿ ಒಬ್ರು ಅಪ್ರಬುದ್ಧ ನಾಯಕ. ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಯಾವ ವಿಚಾರನ ಪ್ರಸ್ತಾಪ ಮಾಡಬಹುದೋ ಮಾಡಕ್ಕಾಗದಿರಾ ಒಂದ್ ರೀತಿ ಜನರನ್ನ ದಿಕ್ಕು ತಪ್ಪಿಸ್ತಕ್ಕ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆಗಿಳಿದ ರಾಹುಲ್ಗೆ ಬಿಜೆಪಿ 13 ಪ್ರಶ್ನೆ. ಇನ್ನು ಬೆಂಗಳೂರಿನಲ್ಲಿ ಪ್ರತಿಭಟನೆಗಿಳಿದ ರಾಹುಲ್ಗೆ ರಾಜ್ಯ ಬಿಜೆಪಿ 13 ಪ್ರಶ್ನೆ ಕೇಳಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಕ್ರಮಗಳನ್ನ ಪ್ರಶ್ನಿಸಲ್ವಾ ಎಂದು ಗುಡುಗಿದೆ. ರಾಹುಲ್ ಮಾಡಿರುವ ಮತಗಳ್ಳತನ ಆರೋಪವನ್ನ ಸಂಸದ ಶಶಿ ತರೂರ್ ಬೆಂಬಲಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹಳ ಅಮೂಲ್ಯವಾದದ್ದು. ಅದನ್ನ ಅದಕ್ಷತೆ, ಅಜಾಗರೂಕತೆ ಮತ್ತು ಉದ್ದೇಶಪೂರ್ವಕವಾಗಿ ಅಕ್ರಮ ನಡೆಸಲು ಬಿಡಲಾಗದು. ಚುನಾವಣಾ ಆಯೋಗ ವಾಸ್ತವವನ್ನ ಜನರ ಮುಂದಿಡಬೇಕೆಂದು ಟ್ವಿಟರ್ನಲ್ಲಿ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.